ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ಅಂದ್ರೆ ಒಂದು ದೊಡ್ಡ ಗದ್ದಲದಿಂದ ಕೂಡಿದ ನಗರ. ಹೌದು, ಆ ವಾಹನಗಳ ಹಾರ್ನ್ ಶಬ್ದ, ಜನರ ಓಡಾಟದ ಗದ್ದಲ. ಕರೆಕ್ಟ್. ಆ ಮಹಾನಗರದ ಮಧ್ಯದಲ್ಲಿ ನೀವು ಸಿಲುಕಿಕೊಂಡಿದ್ದೀರಿ ಅಂದ್ಕೊಳ್ಳಿ. ತಲೆನೋವು ಬರುವಷ್ಟು ಶಬ್ದ ಇರುತ್ತೆ ಅಲ್ವಾ? ಆದರೆ ಇದ್ದಕ್ಕಿದ್ದಂತೆ, ಅಂದ್ರೆ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲೇ ನೀವು ಆ ನಗರದಿಂದ ಬಹುದೂರವಿರುವ ಒಂದು ಪ್ರಶಾಂತವಾದ, ಹಸಿರಿನಿಂದ ಕಂಗೊಳಿಸುತ್ತಿರುವ ಏಕಾಂತದ ಬೆಟ್ಟದ ತುದಿಯಲ್ಲಿ ಬಂದು ಕುಳಿತಿದ್ದೀರಿ. ವಾವ್, ಅದು ಎಂತಹ ಅದ್ಭುತವಾದ ಅನುಭವ ಅಲ್ವಾ? ಅಲ್ಲಿ ಕೇವಲ ಆ ತಂಗಾಳಿಯ ಸದ್ದು ಮಾತ್ರ ಇರತ್ತೆ. ಅಂತಹ ಸಮಯದಲ್ಲಿ ಮನಸ್ಸಿನೊಳಗೆ ಎಂತಹ ಆಳವಾದ, ಪ್ರಶಾಂತವಾದ ಸ್ಥಿತಿ ನಿರ್ಮಾಣವಾಗುತ್ತೆ ನೋಡಿ. ಖಂಡಿತ. ಇಂದಿನ ನಮ್ಮ ಈ ಆಳವಾದ ಮಂಥನದ ಮುಖ್ಯ ಉದ್ದೇಶವೇ ಇದು. ಬಾಬಾ ಅವರು ನೀಡಿರುವ ಜ್ಞಾನದ ಆಧಾರದ ಮೇಲೆ ನಮ್ಮನ್ನು ಸದಾ ಕಾಡುವ ಆ ದೇಹಾಭಿಮಾನದ ಗದ್ದಲದಿಂದ ಪಾರು ಮಾಡಿ ಆತ್ಮಿಕ ನಿಶ್ಶಬ್ದದ ಆ ಅತ್ಯುನ್ನತ ಸ್ಥಿತಿಯ ಕಡೆಗೆ ಕೊಂಡೊಯ್ಯುವ ಪ್ರಯಾಣವನ್ನು ನಾವಿಂದು ಅನ್ವೇಷಿಸಲಿದ್ದೇವೆ. ನಿಜ. ಯಾಕಂದ್ರೆ ಆ ಬೆಟ್ಟದ ತುದಿಯ ಪ್ರಶಾಂತತೆ ಕೇವಲ ಹೊರಗಿನ ಭೌತಿಕ ನಿಶ್ಶಬ್ದವಲ್ಲ. ಲೌಕಿಕ ಜಗತ್ತಿನಲ್ಲಿ ನಾವು ದಿನವಿಡೀ ಆಕರ್ಷಣೆ, ಭಯ ಮತ್ತು ಚಿಂತೆಗಳೆಂಬ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿರ್ತೇವೆ ಅಲ್ವಾ? ನಮ್ಮ ಮನಸ್ಸಿನೊಳಗೇ ಒಂದು ದೊಡ್ಡ ಮಹಾನಗರ ಇದೆ ಅನ್ನಬಹುದು. ಅಕ್ಷರಶಃ ಹೌದು. ಶಿವಬಾಬಾ ಅವರು ಇಂದು ನಮ್ಗೆ ಆ ಆಂತರಿಕ ಗದ್ದಲವನ್ನು ಭೇದಿಸಿ ಆತ್ಮಿಕ ಮೌನವನ್ನು ಹೇಗೆ ತಲುಪುವುದು ಎಂಬುದರ ಸ್ಪಷ್ಟ ನಕ್ಷೆಯನ್ನೂ ನೀಡಿದ್ದಾರೆ. ನಾವಿಂದು ಚರ್ಚಿಸಲಿರುವ ಪ್ರತಿಯೊಂದು ಅಂಶವೂ ಆ ಗದ್ದಲವನ್ನು ಕಡಿಮೆ ಮಾಡುವ ಸಾಧನವಾಗಿದೆ. ಹಾಗಾದ್ರೆ ಆ ಪ್ರಯಾಣದ ಮೊದಲ ಹೆಜ್ಜೆಯಾಗಿ ಇಂದಿನ ಮುರಳಿಯ ಈ ಅತ್ಯಂತ ಮಧುರವಾದ ಸಾಲುಗಳನ್ನು ನೋಡೋಣ. ಮಧುರ ಮಕ್ಕಳೇ, ಯಾವಾಗೆಲ್ಲ ಸಮಯ ಸಿಗುತ್ತದೆ ಆಗ ಏಕಾಂತದಲ್ಲಿ ಕುಳಿತು ಸತ್ಯಪ್ರಿಯತಮನನ್ನು ನೆನಪು ಮಾಡಿ, ಏಕೆಂದರೆ ನೆನಪಿನಿಂದಲೇ ಸ್ವರ್ಗದ ರಾಜ್ಯಭಾಗ್ಯವೂ ಸಿಗುತ್ತದೆ. ಇಲ್ಲಿ ನಾವು ಗಮನಿಸಬೇಕಾದ ಬಹುಮುಖ್ಯವಾದ ಸೂಕ್ಷ್ಮ ವಿಚಾರ ಏನಂದ್ರೆ, ಏಕಾಂತ ಎಂಬುದರ ವ್ಯಾಖ್ಯಾನ. ಜನಸಾಮಾನ್ಯರು ಶಾಂತಿಗಾಗಿ ಕಾಡಿಗೆ ಅಥವಾ ಹಿಮಾಲಯಕ್ಕೆ ಹೋಗುವುದನ್ನು ಏಕಾಂತ ಅಂತ ಅನ್ಕೊಳ್ತಾರೆ. ಹೌದೋ, ಎಲ್ಲೋ ಒಂಟಿಯಾಗಿ ಕೂರೋದು ಅಂತ. ಕರೆಕ್ಟ್. ಆದ್ರೆ ಬಾಬಾ ಹೇಳುವ ಈ ಏಕಾಂತ ಭೌತಿಕವಾದದ್ದಲ್ಲ ಗೊತ್ತಾ? ನೀವು ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸ್ತಿರಬಹುದು ಅಥವಾ ಆಫೀಸ್ ಮೀಟಿಂಗ್ನಲ್ಲಿ ಕುಳಿತಿರಬಹುದು. ಅಂದ್ರೆ ಜನರ ಮಧ್ಯದಲ್ಲೇ ಇದ್ರೂ ಕೂಡ. ಹೌದು, ಜನರ ಮಧ್ಯೆ ಇದ್ರೂ ಕೂಡ ನಿಮ್ಮ ಮನಸ್ಸಿನೊಳಗೆ ಒಂದು ಖಾಸಗಿ ಕೋಣವನ್ನು ಸೃಷ್ಟಿಸಿಕೊಂಡು ಅಲ್ಲಿ ಆ ಸತ್ಯಪ್ರಿಯತಮನ ಅಂದ್ರೆ ಪರಮಾತ್ಮನ ನೆನಪಿನಲ್ಲಿ ಮುಳುಗಿರುವುದು ನಿಜವಾದ ಪುರುಷಾರ್ಥ. ವಾವ್, ಇದು ಬಹಳ ಸುಂದರವಾದ ಮಾತು. ಆ ಆಂತರಿಕ ಸಂಪರ್ಕವೇ ನಮ್ಮ ಹಳೆಯ ನೋವಿನಿಂದ ಕೂಡಿದ ಸಂಸ್ಕಾರಗಳನ್ನು ಅಳಿಸಿ ಹಾಕಿ ಸ್ವರ್ಗದ ರಾಜ್ಯಭಾಗ್ಯಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತದೆ. ಯಾಕಂದ್ರೆ ನೆನಪು ಅನ್ನೋದು ಕೇವಲ ಒಂದು ಭಾವನೆ ಅಲ್ಲ, ಅದು ನಮ್ಮನ್ನು ಸಂಪೂರ್ಣವಾಗಿ ಪರಿವರ್ತಿಸುವ ಪ್ರಕ್ರಿಯೆ. ಆದ್ರೆ ಈ ಯೋಗ ಅಥವಾ ನೆನಪಿನ ಬಗ್ಗೆ ಮಾತಾಡುವಾಗ ಇಂದಿನ ಮುರಳಿನಲ್ಲಿ ಈ ಪ್ರಶ್ನೆ ಮತ್ತು ಉತ್ತರ ನನ್ನನ್ನು ಸ್ವಲ್ಪ ಗೊಂದಲಕ್ಕೀಡು ಮಾಡಿದೆ ಅಂತಾನೆ ಹೇಳ್ಬೋದು. ಓಹೋ, ಯಾವುದು ಆ ಪ್ರಶ್ನೆ? ನಾನು ಓದ್ತೀನಿ ಕೇಳಿ. ಪ್ರಶ್ನೆ: ತಂದೆಯು ಸಿಕ್ಕಿದ್ದಾರೆಂದ್ರೆ ಯಾವ ಆಲಸ್ಯವೂ ಸಮಾಪ್ತಿಯಾಗಬೇಕಾಗಿದೆ? ಉತ್ತರ: ಕೆಲವು ಮಕ್ಕಳು ಆಲಸ್ಯಗಳಾಗಿ ಹೇಳ್ತಾರೆ, ನಾವಂತೂ ತಂದೆಯ ಮಕ್ಕಳಾಗಿ ಬಿಟ್ಟಿದ್ದೇವೆ, ನೆನಪಿನ ಪರಿಶ್ರಮ ಪಡುವುದಿಲ್ಲ, ಗಳಿಗೆ ಗಳಿಗೆ ನೆನಪು ಮರೆತು ಹೋಗುತ್ತದೆ ಎಂದರೆ ಇದೇ ಆಲಸ್ಯವಾಗಿದೆ. ಬಾಬಾ ಹೇಳ್ತಾರೆ, ಮಕ್ಕಳೇ, ಒಂದು ವೇಳೆ ನೆನಪಿನಲ್ಲಿ ಇರುತ್ತೀರೆಂದ್ರೆ ಆಂತರ್ಯದಲ್ಲಿ ಸ್ಥಿರವಾದ ಖುಷಿ ಇರುತ್ತದೆ, ಯಾವುದೇ ಪ್ರಕಾರದಿಂದ ಗುಟುಕರಿಸುವುದಿಲ್ಲ. ಹೇಗೆ ಬಂಧನದಲ್ಲಿರುವವರು ನೆನಪಿನಲ್ಲಿ ಚಡಪಡಿಸ್ತಾರೆ, ಹಗಲು ರಾತ್ರಿ ನೆನಪು ಮಾಡುತ್ತಾರೆ, ಹಾಗೆಯೇ ನೀವು ಸಹ ನಿರಂತರ ನೆನಪಿನಲ್ಲಿ ಇರಬೇಕಾಗಿದೆ. ಇದರಲ್ಲಿ ಗೊಂದಲ ಏನಾಯ್ತು? ಇಲ್ಲಿ ನನಗೊಂದು ಬಲವಾದ ಆಕ್ಷೇಪ ಇದೆ ಅಂತಾನೆ ಹೇಳ್ಬೋದು. ಲೌಕಿಕ ಜಗತ್ತಿನಲ್ಲಿ ಜನರು ದಿನಕ್ಕೆ 10-12 ಗಂಟೆ ಕೆಲಸ ಮಾಡ್ತಾರೆ. ಆಫೀಸ್ ಟಾರ್ಗೆಟ್ ಇರುತ್ತೆ, ಮನೆ ನಿರ್ವಹಣೆ, ಮಕ್ಕಳ ಜವಾಬ್ದಾರಿ ಅಂತ ಉಸಿರಾಡಲು ಪುರುಸುತ್ತಿರೋದಿಲ್ಲ ಗೊತ್ತಾ? ಹೌದು, ಬಹಳ ಬ್ಯುಸಿ ಇರ್ತಾರೆ ಜನ. ಕರೆಕ್ಟ್. ಇಷ್ಟೆಲ್ಲ ಬೆವರು ಸುರಿಸುವರನ್ನು ನೋಡಿ ಬಾಬಾ ಆಲಸಿಗಳು ಅಂತ ಕರೆಯೋದು ಸ್ವಲ್ಪ ಅನ್ಯಾಯ ಅನ್ಸಲ್ವಾ? ಭೌತಿಕವಾಗಿ ಇಷ್ಟು ಆಕ್ಟಿವ್ ಆಗಿರುವಾಗ ನಾವು ಸೋಮಾರಿಗಳಾಗೋದು ಹೇಗೆ? ಅಂದ್ರೆ ಇದು ಮೇಲ್ನೋಟಕ್ಕೆ ಸ್ವಲ್ಪ ವಿರೋಧಾಭಾಸದಂತೆ ಕಾಣಬಹುದು. ಆದ್ರೆ ಬಾಬಾ ಇಲ್ಲಿ ಭೌತಿಕ ದೇಹದ ಶ್ರಮದ ಬಗ್ಗೆ ಮಾತನಾಡುತ್ತಿಲ್ಲ, ಅವರು ಆತ್ಮದ ಸ್ಥಿತಿಯ ಬಗ್ಗೆ ಮಾತನಾಡುತ್ತಿದ್ದಾರೆ. ನೀವು ದಿನವಿಡೀ ಓಡಾಡುತ್ತಿರಬಹುದು, ಆದ್ರೆ ನಿಮ್ಮ ಮೂಲ ಸ್ವರೂಪದ ಅರಿವಿನ ಮಟ್ಟಿಗೆ ನೀವು ಕೋಮಾದಲ್ಲಿರಬಹುದು ಅಲ್ವಾ? ಓಹೋ, ಆತ್ಮದ ಮಟ್ಟದಲ್ಲಿ ಕೋಮಾ ಅಂದ್ರೆ ಲೌಕಿಕ ಜಗತ್ತಿನಲ್ಲಿ ಬ್ಯುಸಿಯಾಗಿರುವುದು ಬೇರೆ, ಆಧ್ಯಾತ್ಮಿಕ ಪುರುಷಾರ್ಥದಲ್ಲಿ ಜಾಗೃತರಾಗಿರುವುದು ಬೇರೆ. ಯಾದ್ ಮಾಡುವುದರಲ್ಲಿ ಅಂದ್ರೆ ನೆನಪು ಮಾಡುವುದರಲ್ಲಿ ಘಳಿಗಳಿಗೆಗೆ ಮರೆಯುವುದನ್ನೇ ಬಾಬಾ ಆಧ್ಯಾತ್ಮಿಕ ಆಲಸ್ಯ ಅಂತ ಕರೆಯುತ್ತಾರೆ. ಉಸಿರಾಡುವುದನ್ನು ಮರೆತರೆ ದೇಹ ಹೇಗೆ ಸಾಯುತ್ತದೆಯೋ ಹಾಗೆ
ಪರಮಾತ್ಮನ ಸಂಪರ್ಕವನ್ನು ಮರೆತರೆ ಆತ್ಮವು ತನ್ನ ಶಕ್ತಿಯನ್ನ ಕಳೆದುಕೊಳ್ಳುತ್ತದೆ. ಅಂದ್ರೆ ನಾವು ಆಂತರಿಕವಾಗಿ ರೀಚಾರ್ಜ್ ಆಗಲು ನಾವು ನೀಡುವ ಸಮಯದ ಕೊರತೆಯೇ ಈ ಆಲಸ್ಯ. ನಿಖರವಾಗಿ ಹೇಳಿದ್ರಿ. ಅಂದ್ರೆ ನಾವು ದೇಹದ ಮಟ್ಟಿಗೆ ಓಡುತ್ತಿದ್ರೂ ಆತ್ಮದ ಮಟ್ಟಿಗೆ ನಾವು ಮಲಗಿದ್ದೇವೆ ಅಂತ ಬಾಬಾ ಎಚ್ಚರಿಸುತ್ತಿದ್ದಾರೆ. ಇಲ್ಲಿ ಆ ಬಂಧನದಲ್ಲಿರೋರ ಉದಾಹರಣೆ ಕೂಡ ಬಹಳ ಮಾರ್ಮಿಕವಾಗಿದೆ ಅಂತ ನನಗನ್ಸುತ್ತೆ. ಯಾರಿಗೆ ಸುಲಭವಾಗಿ ಎಲ್ಲವೂ ಸಿಕ್ಕಿರುತ್ತದೆಯೋ, ಅಂದ್ರೆ ಸ್ವತಂತ್ರರಾಗಿರ್ತಾರೋ, ಅವರು ಬಹಳ ಬೇಗ ಮರೆವಿಗೆ ಜಾರ್ತಾರಲ್ವಾ? ಹೌದು, ಕಂಫರ್ಟ್ ಝೋನ್ ಅಂತೀವಲ್ಲ ಹಾಗೆ. ಕರೆಕ್ಟ್. ಆದರೆ ಬಂಧನದಲ್ಲಿರುವ ಆತ್ಮಗಳಿಗೆ ಆ ನೋವು, ಆ ಕಷ್ಟಗಳಿಂದ ಹೊರಬರಲು ಶಿವಬಾಬಾನ ಮಿಲನಕ್ಕಾಗಿ ತೀವ್ರವಾದ ಹಂಬಲ ಇರ್ತದಲ್ವಾ? ಅವರು ಹಗಲು ರಾತ್ರಿ ನೆನಪು ಮಾಡ್ತಾರೆ. ಖಂಡಿತ. ಆ ನೋವೇ ಅವರಿಗೆ ಅತಿ ದೊಡ್ಡ ಪ್ರೇರಣೆಯಾಗಿರುತ್ತದೆ. ಆ ವೈರಾಗ್ಯ ಅವರ ನೆನಪನ್ನು ನಿರಂತರವಾಗಿರಿಸುತ್ತದೆ. ಲೌಕಿಕ ಸೌಕರ್ಯಗಳು ನಮ್ಮನ್ನು ಕಂಫರ್ಟ್ ಝೋನ್ಗೆ ದೂಡಿ ನಮ್ಮ ಆಧ್ಯಾತ್ಮಿಕ ಹಸಿವನ್ನು ಸಾಯಿಸ್ಬಿಡ್ತವೆ. ಆದ್ರೆ ಬಂಧನದಲ್ಲಿರುವವರ ಚಡಪಟಿಕೆ ಅವರ ಯೋಗವನ್ನು ತೀಕ್ಷ್ಣವಾಗೊಳಿಸುತ್ತದೆ. ಆ ಚಡಪಟಿಕೆ ಬಹಳ ಮುಖ್ಯ. ಹೌದು, ನಾವು ಆರಾಮದಾಯಕ ಕುರ್ಚಿಯಲ್ಲಿ ಕುಳಿತಿದ್ರೂ ಆ ಆಂತರಿಕ ಚಡುಪಟಿಕೆ ನಮ್ಮಲ್ಲೂ ಇರಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಆದರೆ ಈ ಚಡಪಟಿಕೆ ಬರಬೇಕಾದ್ರೆ ಮೊದಲು ನಾವು ಯಾರು ಎಂಬ ಮೂಲ ಅರಿವು ನಮಗೆ ಜಾಗೃತವಾಗಬೇಕಲ್ವಾ? ಹೌದು, ಅದಕ್ಕೆ ಬಾಬಾ ನೆನಪಿಸ್ತಾರೆ, ನಾವೆಲ್ಲರೂ ಪರಸ್ಪರ ಓಂ ಶಾಂತಿ ಎನ್ನುತ್ತೇವೆ. ಇದರ ಅರ್ಥ ಕೇವಲ ಒಂದು ಶುಭಾಶಯವಲ್ಲ ಗೊತ್ತಾ? ಕೇವಲ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ತರ ಅಲ್ಲ. ಖಂಡಿತ ಅಲ್ಲ. ನಾನು ಶಾಂತ ಸ್ವರೂಪ ಆತ್ಮ ಎಂಬ ನಮ್ಮ ಸ್ವಧರ್ಮಲ ಘೋಷಣೆ ಅದು. ಪರಮಾತ್ಮನದು ಅದೇ ಶಾಂತಿ, ನಮ್ದು ಅದೇ ಶಾಂತಿ. ನಾವೆಲ್ಲರೂ ಮೂಲತಃ ಆ ಶಾಂತಿಧಾಮದ ನಿವಾಸಿಗಳು. ಆದ್ರೆ ನಾವು ದಿನಾವಿಡೀ ಓಂ ಶಾಂತಿ ಅಂತ ಹೇಳ್ತೀವಿ. ಆದ್ರೆ ಮರುಕ್ಷಣವೇ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ ಅಥವಾ ಆಫೀಸ್ನಲ್ಲಿ ಯಾರಾದರೂ ಬೈದಾಗ ನಮ್ಮೊಳಗಿನ ಆ ಶಾಂತಿ ಎಲ್ಲಿ ಮಾಯವಾಗ್ತದೆಯೋ ಗೊತ್ತೇ ಆಗುದಿಲ್ಲ. ಅದೇ ದೇಹಾಭಿಮಾನದ ಪ್ರಭಾವ. ಆ ಶಾಂತಿಯನ್ನು ಕಳೆದುಕೊಂಡು ನಾವು ಹೇಗೆ ಕೆಳಗಿಳಿದ್ವಿ ಎಂಬುದರ ಬಗ್ಗೆ ಬಾಬಾ ಸೃಷ್ಟಿ ನಾಟಕದ ರಹಸ್ಯವನ್ನು ಬಿಚ್ಚಿಡ್ತಾರೆ ಇಲ್ಲಿ. ನಾವು ಸತೋಪ್ರಧಾನ ದೇವತೆಗಳಿಂದ ಪ್ರಾರಂಭಿಸಿ 84 ಜನ್ಮಗಳ ಆ ಸುದೀರ್ಘ ಪ್ರಯಾಣದಲ್ಲಿ ಕ್ರಮೇಣ ನಮ್ಮ ಹೊಳಪನ್ನು ಕಳೆದುಕೊಂಡು ತಮೋಪ್ರಧಾನ ಶೂದ್ರರಾಗಿ ಹೇಗೆ ಬದಲಾಗಿದ್ದೇವೆ ಅನ್ನೋದನ್ನ ಹೇಳ್ತಾರೆ. ಹೌದು, ಇದು ಒಂಥರ ಮೊಬೈಲ್ ಬ್ಯಾಟರಿ ಡಿಸ್ಚಾರ್ಜ್ ಆದಂತೆ. ಎಕ್ಸಾಕ್ಟ್ಲಿ. ಸತ್ಯಯುಗದಲ್ಲಿ ನಾವೆಲ್ಲರೂ ಸಂಪೂರ್ಣ 100% ಚಾರ್ಜ್ ಆಗಿದ್ದೆವು. ಆದರೆ ಜನ್ಮಾಂತರಗಳ ಪ್ರಯಾಣದಲ್ಲಿ ದೇಹದ ಆಕರ್ಷಣೆಗಳಲ್ಲಿ ಸಿಲುಕಿ ನಮ್ಮ ಶಕ್ತಿಯನ್ನು ಕಳೆದುಕೊಂಡೆವು. ಇಲ್ಲಿಯೇ ಬಾಬಾ ಒಂದು ಅದ್ಭುತವಾದ ವ್ಯತ್ಯಾಸವನ್ನು ನಮಗೆ ತಿಳಿಸ್ತಾರೆ. ಆತ್ಮರು ಪುನರ್ಜನ್ಮದ ಚಕ್ರಕ್ಕೆ ಬರುತ್ತಾರೆ, ಆದರೆ ಪರಮಾತ್ಮನಾದ ತಾನು ಜನನ ಮರಣದ ಚಕ್ರಕ್ಕೆ ಬರೋದಿಲ್ಲ ಅಂತ ಶಿವಬಾಬಾ ಸ್ಪಷ್ಟಪಡಿಸ್ತಾರೆ. ಇದು ಭಕ್ತಿ ಮಾರ್ಗದ ನಂಬಿಕೆಗೆ ತದ್ವಿರುದ್ಧವಾಗಿದೆ ಅಲ್ವಾ? ಯಾಕೆಂದ್ರೆ ಭಕ್ತಿ ಮಾರ್ಗದಲ್ಲಿ ಭಗವಂತನು ತಾಯಿಯ ಗರ್ಭದಿಂದ ಜನ್ಮ ಪಡೆಯುತ್ತಾನೆ, ಅವತಾರವೆತ್ತಿ ಬರುತ್ತಾನೆ ಅಂತ ನಾವು ನಂಬಿದ್ದೆವು. ಆದರೆ ಬಾಬಾ ಇಲ್ಲಿ ಹೇಳ್ತಾರೆ, ನಾನು ಈ ಶರೀರವನ್ನು ಕೇವಲ ಬಾಡಿಗೆಗೆ ಅಂದ್ರೆ ಲೋನಾಗಿ ತೆಗೆದುಕೊಂಡಿದ್ದೇನೆ ಅಂತ. ಹೌದು, ಇದನ್ನೇ ಅವರು ಬಾಡಿಗೆಯ ರಥ ಅಂತ ಕರೆಯೋದು. ಈ ಬಾಡಿಗೆಯ ರಥದ ಕಾನ್ಸೆಪ್ಟ್ ನನಗೆ ಬಹಳ ಆಳವಾಗಿ ನಾಟಿತು. ಆದರೆ ನನಗೊಂದು ಪ್ರಶ್ನೆ, ಪರಮಾತ್ಮನು ತನ್ನಗಾಗಿ ಒಂದು ಹೊಸ ದಿವ್ಯವಾದ ಸುಂದರವಾದ ಶರೀರವನ್ನ ಸೃಷ್ಟಿಸ್ಕೊಳ್ಬಹುದಿತ್ತಲ್ಲ? ಯಾಕೆ ಆತ ಬ್ರಹ್ಮ ತಂದೆಯ ಈ ವೃದ್ಧ ಶರೀರವನ್ನೇ ಆರಿಸ್ಕೊಂಡ? ಇದು ಪರಮಾತ್ಮನ ಸರ್ವೋಚ್ಚ ನಮ್ರತೆಯ ಸಂಕೇತ ಅಂತ ನಾನು ಹೇಳ್ತೀನಿ. ಓಹೋ, ನಮ್ರತೆನಾ? ಹೌದು. ನಮಗೆ ನಮ್ಮ ಶರೀರದ ಬಗ್ಗೆ ಎಷ್ಟೊಂದು ಅಹಂಕಾರವಿರುತ್ತದೆ ಅಲ್ವಾ? ನಮ್ಮ ರೂಪ, ಬಣ್ಣ, ವಯಸ್ಸಿನ ಬಗ್ಗೆ ನಾವು ಸದಾ ಚಿಂತಿತರಾಗಿರುತ್ತೇವೆ. ಆದರೆ ಇಡೀ ಸೃಷ್ಟಿಯ ಒಡೆಯ ಕೇವಲ ತನ್ನ ಜ್ಞಾನವನ್ನು ನೀಡಲು ಒಂದು ಹಳೆಯ ಅನುಭವಿ ಶರೀರವನ್ನು ಸಾಲವಾಗಿ ಪಡೆಯುತ್ತಾನೆ. ಇದು ಯೋಚಿಸಬೇಕಾದ ವಿಷಯ. ಅಷ್ಟೇ ಅಲ್ಲ, ತಾನೂ ಕೂಡ ಜನನ ಮರಣದ ಚಕ್ರಕ್ಕೆ ಬಂದರೆ ತಾನೂ ಸಹ ತಮೋಪ್ರಧಾನನಾಗಬೇಕಾಗುತ್ತದೆ. ಆತ ಸದಾ ಸಾಗರದಂತೆ ಪರಿಶುದ್ಧನಾಗಿರಬೇಕು. ಆಗ ಮಾತ್ರ ನಮ್ಮನ್ನು ಆ ತಮೋಪ್ರಧಾನ ಸ್ಥಿತಿಯಿಂದ ಮೇಲಕ್ಕೆತ್ತಲು ಸಾಧ್ಯ ಅಲ್ವಾ? ಕರೆಕ್ಟ್. ಇದೇ ಸಂದರ್ಭದಲ್ಲಿ ಕೃಷ್ಣನ ಬಗ್ಗೆ ಇರುವ ಅತಿದೊಡ್ಡ ಭ್ರಮೆಯನ್ನೂ ಕೂಡ ಬಾಬಾ ಇಲ್ಲಿ ದೂರ ಮಾಡ್ತಾರೆ. ಕೃಷ್ಣನು ಪತಿತಪಾವನನಲ್ಲ ಅಥವಾ ಜ್ಞಾನಸಾಗರನಲ್ಲ ಎಂಬ ಸತ್ಯವನ್ನು ಬಹಳ ಸ್ಪಷ್ಟವಾಗಿ ವಿವರಿಸ್ತಾರೆ. ಹೌದು, ಭಕ್ತಿ ಮಾರ್ಗದಲ್ಲಿ ಜನ ಕೃಷ್ಣನನ್ನೇ ಪತಿತಪಾವನ ಅಂತ ಅಂದುಕೊಂಡಿದ್ದಾರೆ. ನಿಜ. ಆದರೆ ಕೃಷ್ಣನು ಪಾವನ ಪ್ರಪಂಚದ ಮೊದಲ ರಾಜಕುಮಾರನಾಗಿ ಬಂದು ರಾಜ್ಯ ಮಾಡ್ತಾನೆ. ಆದರೆ ಆ ಭವ್ಯವಾದ ಪ್ರಪಂಚವನ್ನು ಹೇಗೆ ರಚಿಸಬೇಕು ಎಂಬ ಜ್ಞಾನ ಅವನಿಗೆ ಇರೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಅಂದ್ರೆ ಕೃಷ್ಣನು ಜ್ಞಾನದ ಫಲ, ಆದರೆ ಆ ಜ್ಞಾನವನ್ನು ನೀಡುವ ಬೀಜ ಮಾತ್ರ ಶಿವಬಾಬಾ. ಹೌದು, ಭಕ್ತಿ ಮಾರ್ಗದಲ್ಲಿ ಶ್ರೀಕೃಷ್ಣನಿಗೆ ನಾವು ಸರ್ವೋಚ್ಚ ಸ್ಥಾನವನ್ನು ನೀಡಿ ಪೂಜಿಸುತ್ತೇವೆ. ಆದ್ರೆ ರಚನೆಯ ಜ್ಞಾನವು
ಕೇವಲ ರಚಯಿತನಲ್ಲಿ ಮಾತ್ರ ಇರುತ್ತದೆ. ಜ್ಞಾನವನ್ನು ಕೊಡುವವನು ಆ ನಿರಾಕಾರ ಶಿವಬಾಬಾ ಮಾತ್ರ. ಇದನ್ನು ವಿವರಿಸಲು ಮುರಳಿಯಲ್ಲಿ ಬ್ರಹ್ಮಪುತ್ರ ನದಿ ಮತ್ತು ಸಾಗರದ ಮೇಳದ ಒಂದು ಸುಂದರ ರೂಪಕ ಬರ್ತದೆ ಗೊತ್ತಾ? ಕಲ್ಕತ್ತಾದಲ್ಲಿ ನಡೆಯುವ ಮೇಳದ ಬಗ್ಗೆನಾ? ಹೌದು. ಕಲ್ಕತ್ತಾದಲ್ಲಿ ಸಾಗರ ಮತ್ತು ನದಿಯ ದೊಡ್ಡ ಮೇಳ ನಡೀತದೆ ಅಂತ ಬಾಬಾ ಉದಾಹರಣೆ ಕೊಡ್ತಾರೆ. ಭೌತಿಕ ಮೇಳ ಜಡವಾದದ್ದಲ್ವಾ? ಹೌದು. ಆದರೆ ಜ್ಞಾನ ಮಾರ್ಗದಲ್ಲಿ ನಡೆಯುವ ಈ ಮೇಳ ಚೈತನ್ಯವಾದದ್ದು. ಶಿವಬಾಬಾ ಎಂಬ ಅಪಾರವಾದ ಜ್ಞಾನಸಾಗರ ಬ್ರಹ್ಮಬಾಬಾ ಎಂಬ ಅತೀ ದೊಡ್ಡ ನದಿಯ ಮೂಲಕ ಹರಿಯುತ್ತಾನೆ. ಎಕ್ಸಾಕ್ಟ್ಲಿ. ಸಾಗರಕ್ಕೆ ತನ್ನದೇ ಆದ ನಿರ್ದಿಷ್ಟ ಆಕಾರವಿಲ್ಲ, ಆದರೆ ನದಿಗೆ ಒಂದು ಆಕಾರ ಇದೆ. ಹಾಗೆಯೇ ನಿರಾಕಾರ ಶಿವಬಾಬಾ ಆ ಸಾಕಾರ ಬ್ರಹ್ಮನ ಮೂಲಕ ನಮ್ಮನ್ನೆಲ್ಲ ತಲುಪುತ್ತಾರೆ. ಇವರೀರ್ವರ ಈ ಕಂಬೈನ್ಡ್ ಮೇಳವೇ ಸಂಗಮ ಯುಗದ ಅತಿ ದೊಡ್ಡ ರಹಸ್ಯ. ವಾವ್! ಅಂದ್ರೆ ಬ್ರಹ್ಮನ ಮುಖಾಂತರ ಬ್ರಾಹ್ಮಣರ ಸ್ಥಾಪನೆಯಾಗುವ ಈ ಪ್ರಕ್ರಿಯೆಯು ಭವಿಷ್ಯದ ಹೊಸ ಪ್ರಪಂಚಕ್ಕೆ ಅಡಿಪಾಯ ಹಾಕುತ್ತದೆ ಅಂತಾಯ್ತು. ಹೌದು. ಮತ್ತು ಇಲ್ಲಿಯೇ ವಿಷ್ಣುವಿನ ಆ 4 ಭುಜಗಳ ರಹಸ್ಯವೂ ಕೂಡ ಅಡಗಿದೆ. ಓಹೋ, ವಿಷ್ಣುವಿನ 4 ಕೈಗಳು. ಹೌದು. ಭಕ್ತಿ ಮಾರ್ಗದಲ್ಲಿ ವಿಷ್ಣುವಿಗೆ 4 ಕೈಗಳನ್ನು ತೋರಿಸ್ತಾರೆ ಅಲ್ವಾ? ಆದರೆ ಬಾಬಾ ವಿವರಿಸುವಂತೆ ಅದು ಪ್ರವೃತ್ತಿ ಮಾರ್ಗವನ್ನು ಸೂಚಿಸುತ್ತದೆ. ಪ್ರವೃತ್ತಿ ಮಾರ್ಗ ಅಂದ್ರೆ ಬ್ರಹ್ಮ ಮತ್ತು ಸರಸ್ವತಿಯೇ ತಮ್ಮ ಸಂಪೂರ್ಣ ಪಾವನ ಸ್ಥಿತಿಯನ್ನು ತಲುಪಿ ಭವಿಷ್ಯದಲ್ಲಿ ಲಕ್ಷ್ಮೀನಾರಾಯಣರಾಗುತ್ತಾರೆ. ಅವರಿಬ್ಬರ ಸಂಯೋಜಿತ ಸಮತೋಲಿತ ರೂಪವೇ ಆ 4 ಭುಜಗಳ ವಿಷ್ಣು. ಅಂದ್ರೆ ಅಧ್ಯಾತ್ಮ ಎಂದರೆ ಕಾಡಿಗೆ ಓಡಿ ಹೋಗುವುದಲ್ಲ, ಬದಲಾಗಿ ಸಂಸಾರದಲ್ಲಿ ಪ್ರವೃತ್ತಿಯಲ್ಲಿ ಇದ್ದುಕೊಂಡೇ ಪವಿತ್ರತೆಯನ್ನು ಕಾಪಾಡಿಕೊಳ್ಳುವುದು ಅಂತಾಯಿತು. ಬ್ರಹ್ಮ ಅವರ ಮೊದಲ ಹೆಸರು ಲೇಖರಾಜ್ ಎಂದಿತ್ತು, ಸರಸ್ವತಿಯವರ ಮೂಲ ಹೆಸರು ರಾಧೆ ಎಂದಿತ್ತು ಅಲ್ವಾ? ಹೌದು. ಲೌಕಿಕ ಹೆಸರುಗಳು ಅವು. ಇವರ ಲೌಕಿಕ ಹಿನ್ನೆಲೆ ಬೇರೆಯೇ ಆಗಿದ್ರೂ ಶಿವಬಾಬಾ ಪ್ರವೇಶ ಮಾಡಿ ಇವರನ್ನು ಜಗನ್ಮಾತೆ ಮತ್ತು ಜಗತ್ಪಿತಾ ಆಗಿ ಪರಿವರ್ತಿಸಿದರು. ನಾವು ಭಕ್ತಿ ಮಾರ್ಗದಲ್ಲಿ ಕೇಳುವ ಸತ್ಯನಾರಾಯಣನ ಕಥೆ ಕೇವಲ ಒಂದು ವ್ರತ ಅಥವಾ ಪೂಜೆಯಲ್ಲ. ಅದು ಸಾಧಾರಣ ನರನಿಂದ ಶ್ರೀನಾರಾಯಣನಾಗುವ ಈ ಪರಿವರ್ತನೆಯ ವಾಸ್ತವಿಕ ಪ್ರಕ್ರಿಯೆ. ಖಂಡಿತ. ಆ ಕಥೆಯ ನಿಜವಾದ ಸಾರಾಂಶವೇ 3ನೇ ಕಣ್ಣು ತೆರೆಯೋದು. 3ನೇ ನೇತ್ರ ಎಂದ್ರೆ ಕೇವಲ ದೈಹಿಕ ದೃಷ್ಟಿಯನ್ನು ಮೀರಿ ಜ್ಞಾನದ ದೃಷ್ಟಿಯಿಂದ ನೋಡುವುದು. ಆ ಜ್ಞಾನದ ಕಣ್ಣು ತೆರೆದಾಗಲೇ ವೇದಾಂತದಲ್ಲಿ ಹೇಳುವ ನಾನೇ ಪರಮಾತ್ಮ ಅಥವಾ ಅಹಂ ಬ್ರಹ್ಮಾಸ್ಮಿ ಎಂಬುದು ಎಷ್ಟು ದೊಡ್ಡ ಮಿಥ್ಯಾಭಿಮಾನ ಎಂಬುದು ಅರಿವಾಗುತ್ತದೆ. ಆತ್ಮ ಬೇರೆ, ಪರಮಾತ್ಮ ಬೇರೆ. ಆತ್ಮವು ಎಷ್ಟೇ ಉನ್ನತ ಮಟ್ಟಕ್ಕೇರಿದ್ರೂ ಅದು ಮಗುವೇ ಆಗಿರುತ್ತೆ. ಪರಮಾತ್ಮ ಸದಾ ತಂದೆ. ಬಹಳ ಸ್ಪಷ್ಟವಾದ ವಿಚಾರ ಇದು. ಈ ವ್ಯತ್ಯಾಸವನ್ನು ಅರಿಯುವುದೇ ದೇಹಾಭಿಮಾನದಿಂದ ಆತ್ಮಾಭಿಮಾನಿಯಾಗುವ ಮೊದಲ ಮೆಟ್ಟಿಲು. ಆದರೆ ನನಗೊಂದು ಪ್ರಶ್ನೆ ಇದೆ. ನಾವು ಆತ್ಮಾಭಿಮಾನಿಗಳಾದ ತಕ್ಷಣ ನಮ್ಮ 84 ಜನ್ಮಗಳ ಪಾಪಕರ್ಮಗಳೆಲ್ಲವೂ ತಾನಾಗೇ ಅಳಿಸಿ ಹೋಗುತ್ತವೆಯೇ? ಇಲ್ಲ. ಅಲ್ಲಿಯೇ ಬಾಬಾ ಒಂದು ಕಠಿಣ ವಾಸ್ತವವನ್ನು ಮುಂದಿಡ್ತಾರೆ. ಕೇವಲ ಜ್ಞಾನವನ್ನು ಕೇಳೋದ್ರಿಂದ ಆತ್ಮಕ್ಕೆ ಹತ್ತಿರುವ ಆ ತುಕ್ಕು ಬಿಡೋದಿಲ್ಲ. ಓಹೋ. ಕೇವಲ ಯೋಗಾಗ್ನಿಯಿಂದ ಮಾತ್ರ ಆ ತುಕ್ಕು ಕರಗುತ್ತದೆ ಅಂತೆ ಬಾಬಾ ಹೇಳ್ತಾರೆ. ಈ ಯೋಗಾಗ್ನಿ ಯಾಂತ್ರಿಕವಾಗಿ ಹೇಗೆ ಕೆಲಸ ಮಾಡ್ತದೆ ಅಂತ ಸ್ವಲ್ಪ ವಿವರಿಸ್ತೀರಾ? ಅಂದ್ರೆ ಕೇವಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದರಿಂದ ನಮ್ಮ ಹಿಂದಿನ ಕರ್ಮಗಳು ಹೇಗೆ ಸುಟ್ಟು ಹೋಗ್ತವೆ? ನೋಡಿ, ಜ್ಞಾನವು ಕೇವಲ ನಕ್ಷೆ ಇದ್ದಂತೆ, ಅಂದ್ರೆ ಮ್ಯಾಪ್ ಇದ್ದ ಹಾಗೆ. ಅದು ನಮಗೆ ದಾರಿ ತೋರಿಸ್ತದೆ. ಆದರೆ ಯೋಗವು ಆ ದಾರಿಯಲ್ಲಿ ನಡೆಯುವ ಇಂಧನ ಇದ್ದ ಹಾಗೆ. ನಮ್ಮ ಹಿಂದಿನ ಕೆಟ್ಟ ಅಭ್ಯಾಸಗಳು, ಕೋಪ, ಆಸೆ ಇವೆಲ್ಲವೂ ನಮ್ಮ ಮನಸ್ಸಿನಲ್ಲಿ ಬಹಳ ಆಳವಾಗಿ ಬೇರೂರಿರುವ ನ್ಯೂರಲ್ ಪಾತ್ವೇಗಳಂತೆ ಇರ್ತವೆ. ಬಹಳ ಸ್ಟ್ರಾಂಗ್ ರೆಕಾರ್ಡಿಂಗ್ಸ್. ಹೌದು. ನಾವು ಪರಮಾತ್ಮನ ಮೇಲೆ ಏಕಾಗ್ರತೆಯನ್ನು ಸಾಧಿಸಿದಾಗ ಆ ಹಳೆಯ ಅಭ್ಯಾಸಗಳ ಸೆಳೆತವನ್ನು ವಿರೋಧಿಸುವ ಒಂದು ಆಂತರಿಕ ಘರ್ಷಣೆ ಉಂಟಾಗುತ್ತೆ. ಆ ಘರ್ಷಣೆಯೇ ಅಗ್ನಿ. ವಾವ್, ಘರ್ಷಣೆಯೇ ಅಗ್ನಿ. ನಿರಂತರ ನೆನಪೆಂಬ ಆ ಅಗ್ನಿಯ ಶಾಖವು ನಮ್ಮ ತಮೋಪ್ರಧಾನ ಸಂಸ್ಕಾರಗಳನ್ನು ಕರಗಿಸಿ ಆ ಹಳೆಯ ರೆಕಾರ್ಡಿಂಗ್ ಅನ್ನು ಅಳಿಸಿ ಹಾಕ್ತದೆ. ಭಲೆ, ನೀವು ಜ್ಞಾನದಲ್ಲಿ ಎಷ್ಟೇ ನಿಪುಣರಾಗಿರಬಹುದು, ಅದೆಷ್ಟೇ ಚೆನ್ನಾಗಿ ಮಾತನಾಡಬಹುದು, ಆದರೆ ಈ ಯೋಗದ ಶಾಖವಿಲ್ಲದೆ ಆ ಪಾಪದ ತುಕ್ಕು ಖಂಡಿತ ಬಿಡುವುದಿಲ್ಲ. ಓಹೋ, ಇದಕ್ಕಾಗಿಯೇ ಬಾಬಾ ಮತ್ತೆ ಮತ್ತೆ ನೆನಪು ಮಾಡೋದಲ್ವಾ? ದ್ವಾಪರ ಯುಗದಿಂದ ನಾವು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದೇವೆ, ಸಂಪೂರ್ಣವಾಗಿ ಭಸ್ಮವಾಗಿದ್ದೇವೆ. ಈಗ ಆ ಕಾಮಚಿತೆಂಡ ಕೆಳಗಿಳಿದು ಜ್ಞಾನಚಿತೆಯ ಮೇಲೆ ಕೂರುವ ಸಮಯ ಬಂದಿದೆ ಅಂತ. ಹೌದು, ಯಾಕೆಂದ್ರೆ ಕಾಮಚಿತೆಯು ನಮ್ಮನ್ನು ವಿನಾಶದ ಕಡೆಗೆ ಕೊಂಡೊಯ್ದರೆ ಜ್ಞಾನಚಿತೆಯು ನಮ್ಮನ್ನು ಸುಂದರರನ್ನಾಗಿ, ಸಂಪೂರ್ಣ ಪಾವನರನ್ನಾಗಿ ಮಾಡುತ್ತದೆ.
ಆದರೆ ಈ ಪವಿತ್ರತೆಯ ಹೋರಾಟ ಸಾಮಾನ್ಯವಾದದ್ದಲ್ಲ ಅಂತ ನನಗನ್ಸತ್ತೆ. ಮುರಳಿಯಲ್ಲಿ ಬಾಬಾ ಬಹಳ ಮಾರ್ಮಿಕವಾಗಿ ಉಲ್ಲೇಖಿಸ್ತಾರಲ್ವಾ, ಈ ಪವಿತ್ರತೆಗಾಗಿ ಮಾತೆ ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರಗಳಾಗ್ತಾವೆ ಅಂತ. ಹೌದು, ಯಾಕೆಂದ್ರೆ ಲೌಕಿಕ ಸಮಾಜವು ಈ ಪವಿತ್ರತೆಯನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಆದ್ರೆ ಬಾಬಾ ಆ ಧೈರ್ಯಶಾಲಿ ಮಾತೆಯರಿಗೆ ಶಕ್ತಿಯನ್ನು ತುಂಬಿ ಅವರನ್ನು ಶಕ್ತಿ ಸೇನೆ ಅಂತ ಕರೆಯುತ್ತಾರೆ ಮತ್ತು ಅವರಿಗೆ ವಂದೇ ಮಾತರಂ ಅಂತ ನಮಸ್ಕರಿಸುತ್ತಾರೆ. ವಾವ್! ಇಡೀ ಸೃಷ್ಟಿಯ ಒಡೆಯ ಮಾತೆಯರಿಗೆ ವಂದನೆ ಸಲ್ಲಿಸ್ತಿದ್ದಾನೆ ಅಂದ್ರೆ ಪವಿತ್ರತೆಯ ಪ್ರತಿಜ್ಞೆಗೆ ಆತ ನೀಡುವ ಬೆಲೆ ಎಷ್ಟಿರ್ಬೋದು ಅಂತ ನಾವಿಲ್ಲಿ ಯೋಚನೆ ಮಾಡಬೇಕು. ಶಿವಬಾಬಾ ಎಲ್ಲಾ ಸೀತೆಯರ ರಾಮನಾಗಿದ್ದಾನೆ. ಹೌದು. ವಿಕಾರಿ ಬ್ರಾಹ್ಮಣರಾಗಿ ದೈಹಿಕ ಬಂಧನಗಳಲ್ಲಿ ಸಿಲುಕಿದ್ದ ನಮ್ಮನ್ನು ಬಿಡಿಸಿ ನಿರ್ವಿಕಾರಿ ಬ್ರಾಹ್ಮಣರನ್ನಾಗಿ ಮಾಡಲು ಆತ ಪವಿತ್ರತೆಯ ಉಂಗುರವನ್ನು ತೊಡಿಸ್ತಾನೆ. ರಾವಣನ ಸೆರೆಯಿಂದ ನಮ್ಮನ್ನು ಮುಕ್ತಗೊಳಿಸುವ ಏಕೈಕ ಅಸ್ತ್ರ ಈ ಪವಿತ್ರತೆ ಮಾತ್ರ. ಖಂಡಿತ. ಆದ್ರೆ ಈ ಪವಿತ್ರತೆ ಎಂದರೆ ಲೌಕಿಕ ಜವಾಬ್ದಾರಿಗಳಿಂದ ಓಡಿ ಹೋಗುವುದಲ್ಲ ಅನ್ನೋದನ್ನು ನಮ್ಮಲ್ಲಿರಬಾರ್ದು. ಬಾಬಾ ನಮಗೆ ದಿನಕ್ಕೆ 8 ಗಂಟೆಗಳ ಕಾಲ ಲೌಕಿಕ ಕರ್ಮ ಅಂದ್ರೆ ಆಫೀಸ್ ಕೆಲ್ಸ ಅಥವಾ ಮನೆ ಕೆಲ್ಸ ಮಾಡುವುದರ ಜೊತೆಗೆ ಮನ್ಮನಾಭವ ಸ್ಥಿತಿಯಲ್ಲಿರಲು ತಿಳಿಸ್ತಾರೆ. ಅಂದ್ರೆ ಆಕ್ಟಿವ್ ಆಗಿದ್ದುಕೊಂಡೇ ಮನ್ಮನಾಭವ ಸ್ಥಿತಿ. ಹೌದು, ಇದೇ ನಿಜವಾದ ಕರ್ಮಯೋಗ. ಕರ್ಮವನ್ನು ಮಾಡುತ್ತಾ ಆಂತರ್ಯದಲ್ಲಿ ಪರಮಾತ್ಮನೊಡನೆ ಬೆಸೆದುಕೊಂಡಿರುವುದು. ಭೋಗ ಮಾಡುವಾಗ ಅಂದ್ರೆ ಊಟ ಮಾಡುವಾಗಲೂ ಆ ತಂದೆಯ ನೆನಪು ಸದಾ ಇರಬೇಕು. ಆದರೆ ಇದು ಪ್ರಾಕ್ಟಿಕಲ್ ಆಗಿ ಹೇಗ್ ಸಾಧ್ಯ? ಈಗ ಲ್ಯಾಪ್ಟಾಪ್ ಮುಂದೆ ಕುಳಿತು ಪ್ರಾಜೆಕ್ಟ್ ರಿಪೋರ್ಟ್ ಮಾಡುವಾಗ ಅಥವಾ ಅಡಿಗೆ ಮನೆಯಲ್ಲಿ ಬೇಯಿಸುವಾಗ ಮನ್ಮನಾಭವ ಸ್ಥಿತಿಯಲ್ಲಿರೋದು ಹೇಗ್ ಸಾಧ್ಯ ಆಗತ್ತೆ? ಇದು ಬಹಳ ಜನರ ಪ್ರಶ್ನೆ. ಆಫೀಸನ್ನು ಕೇವಲ ಹಣ ಗಳಿಸುವ ಜಾಗ ಅಂತ ನೋಡ್ದೆ ಅದೊಂದು ಸೇವಾ ಸ್ಥಾನ ಅಂತ ಭಾವಿಸಿದಾಗ ಇದು ಸುಲಭ ಆಗತ್ತೆ. ನಾನು ಮಾಡುವ ಪ್ರತಿಯೊಂದು ಕೆಲ್ಸವನ್ನು ಬಾಬಾನಿಗೆ ಅರ್ಪಣೆ ಮಾಡುತ್ತಿದ್ದೇನೆ ಎಂಬ ಭಾವನೆಯೇ ಮನ್ಮನಾಭವ. ಓಹೋ, ಆ ದೃಷ್ಟಿಕೋನ ಬದಲಾಗಬೇಕು. ಹೌದು. ಹಾಗೇನೆ ಆ ಊಟವನ್ನು ನಾನೇ ಮಾಡಿದ್ದೇನೆ ಎಂಬ ಅಹಂಕಾರವನ್ನು ಬಿಟ್ಟು ಇದು ಭಗವಂತನ ಪ್ರಸಾದ ಅಂತ ಸ್ವೀಕರಿಸುವುದೇ ನಿಜವಾದ ಭೋಗ. ಅದ್ಭುತ. ಮತ್ತು ಈ ಜ್ಞಾನಸಾಗರನ ಜ್ಞಾನ ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ ಎಂಬುದನ್ನು ಬಾಬಾ ಭವಿಷ್ಯವಾಣಿಯ ಮೂಲಕ ಬಹಳ ಸ್ಪಷ್ಟವಾಗಿ ತಿಳಿಸುತ್ತಾರೆ. ಕೇವಲ ಹಿಂದೂಗಳು ಮಾತ್ರವಲ್ಲ, ಮುಸ್ಲಿಮರು, ಸಿಖ್ಖರು, ಕ್ರಿಶ್ಚಿಯನ್ನರು ಎಲ್ಲರೂ ಬಂದು ಶಿವಬಾಬಾನನ್ನು ನೆನಪು ಮಾಡಿ ಅಂತ ಹೇಳುವ ಸಮಯ ಬರ್ತದೆ ಅಂತ ಹೇಳಿದ್ದಾರೆ. ಹೌದು. ಯಾಕಂದ್ರೆ ಜಗತ್ತಿನ ಪ್ರತಿಯೊಂದು ಆತ್ಮವೂ ಅಂತಿಮವಾಗಿ ಆ ವೃಕ್ಷದ ಬೀಜವನ್ನು ಗುರುತಿಸಲೇಬೇಕಾಗ್ತದೆ ಅಲ್ವಾ? ನಿಜ. ಗ್ರಹಣಗಳ ರೂಪಕದಲ್ಲಿ ಹೇಳುವುದಾದ್ರೆ ಈಗ ಭಾರತದ ಮೇಲೆ ರಾವಣನ ರಾಹು ದೆಶೆ ಇದೆ. ಅದು ಎಲ್ಲಾ ಗ್ರಹಣಗಳಿಗಿಂತ ಕಡುಕಪ್ಪು. ಹೌದು. ಎಲ್ಲಿ ನೋಡಿದ್ರೂ ಭ್ರಷ್ಟಾಚಾರ, ದುಃಖ, ಅಶಾಂತಿ ತಾಂಡವವಾಡುತ್ತಿದೆ. ಆದರೆ ಈಗ ವೃಕ್ಷಪತಿ ಅಂದ್ರೆ ನಮ್ಮ ಶಿವಬಾಬಾ ಬಂದಿದ್ದಾರೆ. ಆತನ ಆಗಮನದೊಂದಿಗೆ ಆ ಗ್ರಹಣ ವಿಲುಗುತ್ತಾ ಹೋಗುತ್ತದೆ ಮತ್ತು ಬೃಹಸ್ಪತಿ ದಶೆ ಅಂದ್ರೆ ಮುಂಬರುವ 21 ಜನ್ಮಗಳ ಸತ್ಯಯುಗದ ಸ್ವರ್ಗದ ಸುಖ ಈಗ ಪ್ರಾರಂಭವಾಗುತ್ತದೆ. ವಾವ್! ರಾಹು ದಶೆಯ ಕತ್ತಲೆಯಿಂದ ಬೃಹಸ್ಪತಿ ದಶೆಯ ಆ ಭವ್ಯವಾದ ಬೆಳಕಿನೆಡೆಗೆ ನಮ್ಮ ಪ್ರಯಾಣ ಎಂತಹ ಅದ್ಭುತವಾದ ಭರವಸೆ ಇದು. ನಾವು ಕೇವಲ ಆ ವೃಕ್ಷಪತಿಯನ್ನು ನೆನಪು ಮಾಡಬೇಕು ಮತ್ತು ಪವಿತ್ರತೆಯ ಪಥದಲ್ಲಿ ಸಾಗಬೇಕು ಅಷ್ಟೇ. ಖಂಡಿತ. ಸರಿ, ಈ ಸುಂದರವಾದ ಜ್ಞಾನ ಮಂಥನದ ನಂತರ ಈಗ ನೇರವಾಗಿ ಮುರಳಿಯ ಅತ್ಯಂತ ಮಧುರವಾದ ಭಾಗಕ್ಕೆ ಬರೋಣ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾನಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಯೇಗೆ ಆತ್ಮಿಕ ಮಕ್ಕಳ ನಮಸ್ತೆ. ಈಗ ಮುರಳಿಯ ಅಂತಿಮ ಘಟ್ಟವಾದ ಧಾರಣೆ ಬಹಳ ಪ್ರಾಕ್ಟಿಕಲ್ ಆದ ವಿಷಯಗಳನ್ನು ಒಳಗೊಂಡಿದೆ ನೋಡಿ. ಮೊದಲನೇದಾಗಿ ಪ್ರತಿಯೊಂದು ಕಾರ್ಯ ಮಾಡುತ್ತಾ ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡಬೇಕಾಗಿದೆ. ದೇಹದ ಅಹಂಕಾರವು ಸಮಾಪ್ತಿಯಾಗಲಿ, ಇದಕ್ಕಾಗಿ ಪರಿಶ್ರಮ ಪಡಬೇಕು. ಎರಡನೇದಾಗಿ ಸತ್ಯಯುಗಿ ರಾಜ್ಯಭಾಗ್ಯದ ಯೋಗ್ಯರಾಗಲು ತಮ್ಮ ಮ್ಯಾನರ್ಸನ್ನು ರಾಯಲ್ ಮಾಡಿಕೊಳ್ಬೇಕಾಗಿದೆ. ಪವಿತ್ರತೆಯೇ ಎಲ್ಲದಕ್ಕಿಂತ ಶ್ರೇಷ್ಠ ಛಲನೆಯಾಗಿದೆ. ಬಹಳ ಶ್ರೇಷ್ಠವಾದ ಮಾತು. ಈ ರಾಯಲ್ ಮ್ಯಾನರ್ಸ್ ಅಂದ್ರೆ ಕೇವಲ ದುಬಾರಿ ಬಟ್ಟೆ ಧರಿಸುವುದೋ ಅಥವಾ ಬ್ರಿಟಿಷರಂತೆ ಮಾತನಾಡೋದು ಖಂಡಿತ ಅಲ್ಲ ಅನ್ಸುತ್ತೆ. ಯಾರಾದರೂ ನಮ್ಮನ್ನು ಟ್ರಾಫಿಕ್ನಲ್ಲಿ ಓವರ್ಟೇಕ್ ಮಾಡಿದಾಗ ಅಥವಾ ಆಫೀಸ್ನಲ್ಲಿ ನಮ್ಮ ಐಡಿಯಾವನ್ನು ಕದ್ದಾಗ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದೇ ನಮ್ಮ ರಾಯಲ್ ಮ್ಯಾನರ್ಸ್ ಅನ್ನು ನಿರ್ಧರಿಸುತ್ತದೆ ಅಲ್ವಾ? ಯಾರಾದರೂ ನಮ್ಮ ಜೊತೆ ಕಟುವಾಗಿ ಮಾತನಾಡಿದಾಗ ನಾವು ಪ್ರತಿಯಾಗಿ ಕಿರುಚಾಡುವುದಿಲ್ಲ. ಬದಲಾಗಿ ಅವರನ್ನು ಕರುಣೆಯಿಂದ ನೋಡುವ ಪವಿತ್ರ ದೃಷ್ಟಿಯೇ ರಾಯಲ್ ಚಲನೆ. ಕರುಣೆಯ ದೃಷ್ಟಿ. ಹೌದು. ಸಣ್ಣ ಪುಟ್ಟ ಲೌಕಿಕ ವಿಷಯಗಳಿಗೆ, ಅವಮಾನಗಳಿಗೆ ವಿಚಲಿತರಾಗದಿರುವುದೇ ದೇವತೆಗಳ ಲಕ್ಷಣ.
ನಾವು ಭವಿಷ್ಯದ ರಾಜಮಹಾರಾಜರು ಎಂಬ ಸ್ಮೃತಿ ಆಂತರ್ಯದಲ್ಲಿದ್ದಾಗ ನಮ್ಮ ಪ್ರತಿಯೊಂದು ನಡೆಯೂ ಬಹಳ ಘನತೆಯಿಂದ ಕೂಡಿರುತ್ತದೆ. ಇದೇ ಘನತೆಯನ್ನು ಕಾಪಾಡಿಕೊಳ್ಳಲು ಬಾಬಾ ನೀಡುವ ಇಂದಿನ ವರದಾನ ನಮಗೆ ಮಹಾಶಕ್ತಿಯನ್ನು ನೀಡುತ್ತದೆ ಅಂತ ಹೇಳ್ಬೋದು. ನಾನು ಓದ್ತೀನಿ ಕೇಳಿ. ಮಾಡಿಸುವವರ ಸ್ಮೃತಿಯ ಮೂಲಕ ಸಹಜ ಯೋಗದ ಅನುಭವ ಮಾಡುವಂತಹ ಸಫಲತಾಮೂರ್ತಿ ಭವ. ವಾವ್! ಎಷ್ಟು ಆಳವಾದ ವರದಾನ ಇದು. ಹೌದು. ಆಫೀಸ್ನಲ್ಲಿ ಅಥವಾ ಮನೆಯಲ್ಲಿ ನಮಗೆ ಬಿಡುವಿಲ್ಲದಷ್ಟು ಕೆಲಸ ಇದ್ದಾಗ ನಾನೇ ಎಲ್ಲವನ್ನೂ ಮಾಡಬೇಕು, ನನ್ನಿಂದಲೇ ಎಲ್ಲವೂ ಆಗುತ್ತಿದೆ ಎಂಬ ಭಾರ ಅಥವಾ ಆ ಅಹಂಕಾರ ನಮ್ಮನ್ನು ಹೈರಾಣಾಗಿಸುತ್ತದೆ ಅಲ್ವಾ? ಖಂಡಿತ. ಆ ಹತಾಶೆ ಮತ್ತು ಒತ್ತಡ ಅಂದ್ರೆ ಬರ್ನ್ಔಟ್ ಬರೋದು ಈ ನಾನು ಎಂಬ ಕಲ್ಪನೆಯಿಂದಲೇ. ನಾನು ಕೇವಲ ಒಂದು ನಿಮಿತ್ತ, ಸಾಧನ ಮಾತ್ರ. ನಿಜವಾದ ಕರಾಕರ್ತ ಅಂದ್ರೆ ಮಾಡಿಸುವನು ಆ ಸರ್ವಸಮರ್ಥ ಶಿವಬಾಬಾ ಎಂಬ ಸ್ಮೃತಿ ಬಂದಕ್ಷಣ ಆ ಬೆಟ್ಟದಷ್ಟಿದ್ದ ಭಾರ ಕರಗಿ ಹೋಗ್ತದೆ. ಓಹೋ, ಅಂದ್ರೆ ಜವಾಬ್ದಾರಿಯನ್ನು ಬಾಬಾನಿಗೆ ಒಪ್ಪಿಸುವುದು? ಹೌದು, ಇದು ಜವಾಬ್ದಾರಿಯಿಂದ ನುಣುಚಿಕೊಳ್ಳುವುದಲ್ಲ, ಬದಲಾಗಿ ನಮ್ಮ ಮಿತಿಗಳನ್ನು ಅರಿತು ಆ ಅನಂತ ಶಕ್ತಿಯನ್ನು ನಮ್ಮ ಮೂಲಕ ಹರಿಯಲು ಬಿಡುವುದು. ಆಗ ಅತ್ಯಂತ ಕಠಿಣವಾದ ಕೆಲಸವು ಸಹಜ ಯೋಗವಾಗಿ ಮಾರ್ಪಡುತ್ತದೆ. ಆ ಸಹಜ ಯೋಗದ ಸ್ಥಿತಿಯನ್ನು ಉಳಿಸಿಕೊಳ್ಳಲು ಇಂದಿನ ಸ್ಲೋಗನ್ ಕೂಡ ಒಂದು ಆಳವಾದ ಮನೋವೈಜ್ಞಾನಿಕ ಸತ್ಯವನ್ನು ತಿಳಿಸುತ್ತದೆ ನೋಡಿ. ಇಚ್ಛೆಗಳ ನೆರಳಿನಂತೆ ಅದಕ್ಕೆ ತಾವು ಬೆನ್ನು ಮಾಡಿ ಬಿಡುತ್ತೀರೆಂದರೆ ಅದು ತಮ್ಮ ಹಿಂದಿಂದಿಯೇ ಬರುವುದು. ನಾವು ಸಮಾಜದಲ್ಲಿ ಹೆಸರು, ಅಂತಸ್ತು, ಪ್ರಮೋಷನ್, ಜನರ ಮೆಚ್ಚುಗೆ ಇವೆಲ್ಲವನ್ನೂ ಬೆನ್ನಟ್ಟಿಕೊಂಡು ಓಡುತ್ತೇವೆ. ಆದರೆ ಅವು ಅದನ್ನು ಹಿಡಿಯಲು ಹೋದಷ್ಟು ಅವು ನಮಗಿಂತ ಮುಂದೆಯೇ ಓಡುತ್ತವೆ. ಹೌದು, ಯಾಕಂದ್ರೆ ಆಸೆಗಳು ಮರೀಚಿಕೆ ಇದ್ದಂತೆ. ಆದ್ರೆ ಸೂರ್ಯನ ಅಂದ್ರೆ ಆ ಜ್ಞಾನಸೂರ್ಯನಾದ ಪರಮಾತ್ಮನ ಕಡೆಗೆ ಮುಖ ಮಾಡಿ ನಿಂತ್ರೆ ಆ ಎಲ್ಲಾ ಪ್ರಾಪ್ತಿಗಳು ಮತ್ತು ಅಷ್ಟಸಿದ್ಧಿಗಳು ನೆರಳಿನಂತೆ ನಮ್ ಹಿಂದೆ ತಾನಾಗಿಯೇ ಬರುತ್ತವೆ. ನಾವು ಬಾಬಾನ ಕಡೆಗೆ ಮಾತ್ರ ಗಮನ ಹರಿಸ್ಬೇಕು. ಆಗ ಲೌಕಿಕ ಪ್ರಾಲಬ್ಧವು ನಮ್ಮನ್ನು ಹುಡುಕೊಂಡು ಖಂಡಿತ ಬರುತ್ತದೆ. ಖಂಡಿತ. ಮತ್ತು ನಮ್ಮ ಈ ನಡೆಯನ್ನು ಸುಂದರಗೊಳಿಸಲು ಇಂದಿನ ಅವ್ಯಕ್ತ ಸೂಚನೆ ಹೀಗಿದೆ: ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣಧಾರಣೆ ಮಾಡಿ. ಬಾಬಾ ಪ್ರತಿದಿನ ಮುರಳಿಯನ್ನು ಪ್ರಾರಂಭಿಸುವುದೇ ಮಧುರ ಮಕ್ಕಳೇ ಅಂಥೇಳಿ. ಹೌದು, ಮಧುರ ಮಕ್ಕಳೇ. ಈ ಎರಡೂ ಪದಗಳು ನಮ್ಮ ಇಡೀ ಬದುಕನ್ನೇ ಬದಲಾಯಿಸುವ ಶಕ್ತಿ ಹೊಂದಿವೆ. ಎಷ್ಟೇ ಕಹಿಯಾದ, ಕಠಿಣವಾದ ವ್ಯಕ್ತಿಯಾದರೂ ನಮ್ಮ ನಮ್ರತೆ ಮತ್ತು ಮಧುರತೆ ಆ ಕಹಿಯನ್ನು ಕರಗಿಸಿಬಿಡ್ತದಲ್ವಾ? ಖಂಡಿತ. ಆದ್ರೆ ಆ ಮಧುರತೆ ಕೇವಲ ಮಾತಿನಲ್ಲಿರಬಾರದು, ಅದು ನಮ್ಮ ಸಂಕಲ್ಪದಲ್ಲೂ ಇರಬೇಕು. ಅದೇ ನಮ್ಮನ್ನು ಮಹಾನರನ್ನಾಗಿ ಮಾಡುತ್ತದೆ. ಈಗ ಈ ಮಂಥನದಲ್ಲಿ ನಾವು ಕಂಡುಕೊಂಡ ಎಲ್ಲಾ ಜ್ಞಾನದ ಮುತ್ತುಗಳನ್ನು ನಮ್ಮ ಆಂತರ್ಯದಲ್ಲಿ ಆಳವಾಗಿ ಬೇರೂರಿಸುವ ಸಮಯ. ದಯವಿಟ್ಟು ಎಲ್ಲರೂ ನೀವು ಕುಳಿತಲ್ಲೇ 1 ನಿಮಿಷದ ಮಟ್ಟಿಗೆ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ನಿಮ್ಮ ಆಸನದಲ್ಲಿ ಆರಾಮಾಗಿ ಕುಳಿತುಕೊಳ್ಳಿ. ಈಗ ನಮ್ಮೆಲ್ಲ ಲೌಕಿಕ ಜವಾಬ್ದಾರಿಗಳನ್ನು, ಆ ಗದ್ದಲದ ನಗರದ ಶಬ್ದವನ್ನು ಅಲ್ಲಿಯೇ ಬಿಟ್ಟು ಆ ಪ್ರಶಾಂತವಾದ ಬೆಟ್ಟದ ತುದಿಯ ನಿಶ್ಶಬ್ದದ ಕಡೆಗೆ ಸಾಗೋಣ. ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿರುವ ಒಂದು ಹೊಳೆಯುವ ಚೈತನ್ಯ ಬಿಂದು ನಾನು, ಒಂದು ಶಾಂತ ಸ್ವರೂಪ ಆತ್ಮ. ನನ್ನ ತಂದೆ ಆ ಸತ್ಯಪ್ರಿಯತಮನಾದ ಜ್ಞಾನಸಾಗರನಿಂದ ಪವಿತ್ರತೆಯ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ. ಆ ಯೋಗಾಗ್ನಿಯಲ್ಲಿ ನನ್ನೆಲ್ಲ ಹಳೆಯ ಸಂಸ್ಕಾರಗಳು ತುಕ್ಕು ಸಂಪೂರ್ಣವಾಗಿ ಸುಟ್ಟು ಹೋಗುತ್ತಿದೆ. ನಾನು ಕೇವಲ ನಿಮಿತ್ತ. ಪ್ರತಿಯೊಂದು ಕರ್ಮವನ್ನೂ ಮಾಡಿಸುವವನು ಆ ಸರ್ವಸಮರ್ಥ ತಂದೆ. ಲೌಕಿಕ ಆಸೆಗಳೆಂಬ ನೆರಳು ನನ್ನಿಂದ ದೂರಾಗುತ್ತಿದೆ. ನನ್ನ ಪ್ರತಿ ಸಂಕಲ್ಪದಲ್ಲೂ, ಪ್ರತಿ ಉಸಿರಿನಲ್ಲೂ ಬಾಬಾನ ಮಧುರತೆ ತುಂಬಿಕೊಳ್ಳುತ್ತಿದೆ. ನಾನು ರಾಯಲ್ ಮ್ಯಾನರ್ಸ್ ಉಳ್ಳ ಶ್ರೇಷ್ಠ ದೇವತಾ ಆತ್ಮ. ನನ್ನ ಪ್ರತಿಯೊಂದು ನಡೆಯೂ ದಿವ್ಯವಾಗಿದೆ. ಓಂ ಶಾಂತಿ. ಓಂ ಶಾಂತಿ. ಆ ಧ್ಯಾನದ ಪ್ರಶಾಂತತೆಯಿಂದ ನಿಧಾನವಾಗಿ ಹೊರಬರುತ್ತಾ ಇಂದಿನ ಈ ಆಳವಾದ ಮಂಥನವನ್ನ ನಾವು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಇಡೀ ದಿನ ಆ ಜ್ಞಾನಸಾಗರನ ಮಧುರ ಮಕ್ಕಳೇ ಎಂಬ ಕೂಗು ನಿಮ್ಮ ಕಿವಿಯಲ್ಲಿ, ಮನಸ್ಸಿನಲ್ಲಿ ಸದಾ ಅನುರಣಿಸುತ್ತಿರಲಿ. ಎಷ್ಟೇ ಗದ್ದಲದ ಮಧ್ಯದಲ್ಲಿದ್ರೂ ನಿಮ್ಮ ಆಂತರಿಕ ಏಕಾಂತದ ಸ್ಥಿತಿಯನ್ನು ಮಾತ್ರ ಬಿಡಬೇಡಿ. ಹೌದು, ಶ್ರೀಮತದ ಆಧಾರದ ಮೇಲೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನಿಡಿ ಮತ್ತು ಬಾಬಾನ ನಿರಂತರ ನೆನಪಿನಲ್ಲಿ ಸದಾ ಖುಷಿಯಿಂದಿರಿ. ಆ ಯೋಗಾಗ್ನಿ ನಿಮ್ಮ ಜೊತೆಯಲ್ಲೇ ಇರಲಿ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು
ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.